ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಾ ಇರೋದು ಗಾರ್ಲಿಕ್ ರೈಸ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ ಎರಡು ಮಿಕ್ಸ್ ಇರೋದನ್ನ ತೊಗೊಂಡಿರೋದು, ಮತ್ತು ಗಾರ್ಲಿಕ್ ಚಾಪ್ ಮಾಡ್ಕೊಂಡಿರೋದು, ಮತ್ತು ಕರಿಬೇವು, ರೆಡ್ ಚಿಲ್ಲಿ ಮತ್ತು ಸಾಲ್ಟ್. ಮತ್ತು ರೈಸ್ನ ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದಿದೆ ರೈಸು. ಮತ್ತು ಇನ್ನೊಂದು ಸ್ವಲ್ಪ ಲಸನ್ನ ನಾವು ಕುಟ್ಕೊಂಡು ಹಾಕ್ಕೊತಾ ಇರೋದು. ಇವಾಗ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಇವಾಗ ಆಯಿಲ್ ಗರಂ ಆಗಿದೆ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ಸೌಂಡ್ ಬರ್ತಾ ಇದೆ. ಇದಕ್ಕೆ ಇವಾಗ ಚಾಪ್ ಮಾಡ್ಕೊಂಡಿರೋಂಥ ಲಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಕುಟ್ಕೊಂಡಿರಿದ್ದೀವಲ್ಲ, ಸ್ವಲ್ಪ ರಫ್ ಆಗಿ ಕುಟ್ಕೋಬೇಕು. ಅದನ್ನು ಕೂಡ ಹಾಕೊತಾ ಇರೋದು ಲಸನ್ನ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕರಿಬೇವು ಆ್ಯಡ್ ಮಾಡೋಣ. ಆಯಿಲ್ ತುಂಬ ಗರಂ ಆಗಿದೆ. ನೋಡಿ, ಲಸನ್ ಕೂಡ ಫ್ರೈ ಆಗ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ರೆಡ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇರೋದು. ನೀವು ಜಾಸ್ತಿ ಖಾರ ಊಟ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂದರೆ ನಿಮಗೆ ಆ್ಯಸ್ ಪರ್ ಟೇಸ್ಟ್ ಪ್ರಕಾರ. ಇವಾಗ ನಾವು ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇವಾಗ ಅದನ್ನು ಆ್ಯಡ್ ಮಾಡೋಣ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ 1-2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಆಲ್ರೆಡಿ ನಾವು ರೈಸ್ ಮಾಡೋ ಟೈಮಲ್ಲೇ ಸಾಲ್ಟ್ ಹಾಕಿದ್ದೀವಿ. ಇವಾಗ ಸುಮ್ಮನೆ ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡೋಣ. ಕೊತ್ತಂಬರಿ ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ. ನೋಡಿ ಹೇಗೆ ಬಂದಿದೆ ಅಂತ. ಈ ಗಾರ್ಲಿಕ್ ರೈಸ್ಗೆ ಇನ್ನೂ ನೀವು ಸ್ವಲ್ಪ ಗರಂ ಮಸಾಲ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಬಟ್ ನನಗೆ ಸಿಂಪಲಾಗಿ ಮಾಡೋದಿದೆ, ಸೊ ನನಗೆ ಬೇಡ. ಮತ್ತು ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಹೇಗೆ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರೈಸ್ ತುಂಬ ಚೆನ್ನಾಗಿ ಗರಂ ಆಗೋತನ. ಹೇಗೆ ಬಂದಿದೆ ಟೇಸ್ಟ್? ಚೆನ್ನಾಗಿ ಬಂದಿದೆ. ಸೂಪರ್. ನೀವು ಕೂಡ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.